ಕುಲದೇವರು ಎಂದರೆ ಕೇವಲ ಒಂದು ವಿಗ್ರಹವಲ್ಲ, ಅದು ನಮ್ಮ ವಂಶದ ಮೂಲ ಶಕ್ತಿ, ರಕ್ಷಕ ಮತ್ತು ಮಾರ್ಗದರ್ಶಕ. ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರನ್ನು ಕಾಯುತ್ತಾ ಬಂದಿರುವ ಅಗೋಚರ ಶಕ್ತಿಪೀಠವದು. ಅವರ ಅನುಗ್ರಹ ಇದ್ದರೆ ಮನೆಯಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಮಕ್ಕಳಿಗೆ ಉಜ್ವಲ ಭವಿಷ್ಯ ಸ್ವಯಂ ಪ್ರೇರಿತವಾಗಿ ಹರಿದು ಬರುತ್ತದೆ. ಆದರೆ ನಾವು ಆ ಮೂಲವನ್ನು ಮರೆತಾಗ ಅವರ ರಕ್ಷಣೆಯ ಕವಚ ಕ್ರಮೇಣ ಸಡಿಲಗೊಳ್ಳುತ್ತದೆ. ಹಾಗಾದರೆ ಆ ಶಕ್ತಿಪೀಠ ನಮ್ಮಿಂದ ವಿಮುಖವಾಗಿದೆ ಎಂಬುದನ್ನು ಸೂಚಿಸುವ 6 ಮುಖ್ಯ ಲಕ್ಷಣಗಳೇನು? ಮೊದಲ ಮತ್ತು ಅತ್ಯಂತ ಸ್ಪಷ್ಟವಾದ ಲಕ್ಷಣ ಅನಿರೀಕ್ಷಿತ ವಿನಾಶ. ನೀವು ಪಟ್ಟ ಶ್ರಮ ವ್ಯರ್ಥವಾಗುವುದು, ಉದ್ಯೋಗದ ಸಂದರ್ಶನದಲ್ಲಿ ಕೊನೆಯ ಕ್ಷಣದಲ್ಲಿ ಅರ್ಹತೆ ಕಳೆದುಕೊಳ್ಳುವುದು, ಮದುವೆ ನಿಶ್ಚಯವಾಗಿ ನಿಶ್ಚಿತಾರ್ಥದ ದಿನವೇ ಕಾರಣವಿಲ್ಲದೆ ಮಾತುಕತೆ ಮುರಿದು ಬೀಳುವುದು, ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದ ಕೊನೆಯ ಹಂತದಲ್ಲಿ ಕೈತಪ್ಪಿ ಹೋಗುವುದು. ನೀವು ಎಷ್ಟೇ ಬಲವಾದ ಪ್ರಯತ್ನ ಮಾಡಿದರೂ ಯಶಸ್ಸು ಮರುಕ್ಷಣಕ್ಕೆ ವಿಳಂಬವಾಗುತ್ತಿದ್ದರೆ ಇದು ಕುಲದೇವರು ನೀನು ನಿನ್ನ ಮೂಲ ಕರ್ತವ್ಯವನ್ನೇ ಮರೆತಿದ್ದೀಯಾ ಎಂದು ಕೊಡುವ ನಿಶಬ್ದವಾದ ಪ್ರಬಲ ಸಂದೇಶ. ಎರಡನೇ ಲಕ್ಷಣ, ಮನೆಯಲ್ಲಿ ಒಬ್ಬರಾದ ನಂತರ ಇನ್ನೊಬ್ಬರಿಗೆ ಬರುವ ಮರುಕಳಿಸುವ ಆರೋಗ್ಯ ಸಮಸ್ಯೆಗಳು. ವೈದ್ಯಕೀಯ ವರದಿಗಳು ಎಲ್ಲವೂ ಸರಿಯಿದೆ ಎಂದು ಹೇಳಿದರೂ ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು, ಚಿಕಿತ್ಸೆ ಮಾಡಿದರೂ ರೋಗದ ಮೂಲ ಸಿಗದಿರುವುದು, ಅಥವಾ ಸಣ್ಣ ಅಪಘಾತಗಳು ಮನೆಯಲ್ಲಿ ಆಗಾಗ್ಗೆ ಹಣ ಕಳೆದು ಹೋಗುವುದು, ವಿಶೇಷವಾಗಿ ಕುಟುಂಬದ ಹಿರಿಯರಿಗೆ ಪದೇ ಪದೇ ಅನಾರೋಗ್ಯ ಕಾಡುವುದು. ಇದು ದೈವಶಕ್ತಿಯ ಕವಚವು ಸಡಿಲಗೊಳ್ಳುತ್ತಿರುವ ಮತ್ತು ನಮ್ಮ ದರ್ಶನದ ಕೊರತೆಯಿಂದಾದ ಸೂಚನೆಗಳು. ಮೂರನೇ ಲಕ್ಷಣ, ಮಂಗಳ ಕಾರ್ಯಗಳ ಸ್ಥಗಿತ. ಮದುವೆ ವಿಳಂಬವಾಗುವುದು, ಉತ್ತಮವಾದ ಸಂಬಂಧಗಳು ಬಂದರೂ ಯಾವುದೂ ಅಂತಿಮ ಹಂತ ತಲುಪದಿರುವುದು, ಮದುವೆಯಾದರೂ ಸಂತಾನ ಭಾಗ್ಯಕ್ಕಾಗಿ ಕಾಯುವುದು, ಮುಖ್ಯವಾಗಿ ದಾಂಪತ್ಯ ಜೀವನದಲ್ಲಿ ಕಾರಣವಿಲ್ಲದೆ ಉದ್ವಿಗ್ನತೆ, ಅಶಾಂತಿ ಮತ್ತು ಪರಸ್ಪರ ದ್ವೇಷ ಭಾವನೆಗಳು ಹೆಚ್ಚಾಗುವುದು. ಇದು ಕೇವಲ ಗ್ರಹಗತಿಯ ದೋಷವಲ್ಲ, ಕುಲದೇವರ ರಕ್ಷಣೆ ಇಲ್ಲದಿದ್ದರೆ ಶುಭ ಕಾರ್ಯಗಳಿಗೆ ಬೇಕಾದ ಮೂಲ ಶಕ್ತಿಯೇ ಮನೆಯಲ್ಲಿ ಇರುವುದಿಲ್ಲ ಎಂಬುದರ ಸಂಕೇತವಿದು. ನಾಲ್ಕನೇ ಲಕ್ಷಣ, ಪೂಜಾ ಸಂಪ್ರದಾಯದ ಸಂಪೂರ್ಣ ನಿರ್ಲಕ್ಷ್ಯ. ಅನೇಕ ಪೀಳಿಗೆಗಳಿಂದ ಕುಲದೇವರ ದೇವಸ್ಥಾನಕ್ಕೆ ಹೋಗದಿರುವುದು, ಪೂರ್ವಜರು ಮಾಡುತ್ತಿದ್ದ ಪೂಜಾವಿಧಿ, ಅರ್ಚನೆ ಮತ್ತು ಸಂಪ್ರದಾಯಗಳನ್ನು ನಿಲ್ಲಿಸಿಬಿಡುವುದು. ಈ ನಿರ್ಲಕ್ಷ್ಯವು ಮನೆಯಲ್ಲಿ ನಿಶ್ಚಲತೆಯನ್ನು ತರುತ್ತದೆ. ದೈವಿಕ ಶಕ್ತಿ ಹರಿಯುವ ದಾರಿ ಮುಚ್ಚಿದಾಗ ಮನೆಯಲ್ಲಿ ಕಲಹ, ಹಣದ ನಷ್ಟ ಮತ್ತು ಮಕ್ಕಳಲ್ಲಿ ಏಕಾಗ್ರತೆಯ ಕೊರತೆಗಳು ಹೆಚ್ಚಾಗುತ್ತವೆ. ಐದನೇ ಲಕ್ಷಣ, ಕುಟುಂಬದ ಒಳಗೆ ಶಾಂತಿಯ ಸಂಪೂರ್ಣ ನಾಶ. ಹಿರಿಯರ ಮಾತು ಕೇಳದಿರುವುದು, ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ವಿವಾದಗಳು ಹೆಚ್ಚಾಗುವುದು, ಮನೆಯಲ್ಲಿ ಯಾವಾಗಲೂ ಒಂದು ಉದ್ವಿಗ್ನ ವಾತಾವರಣ ಇರುವುದು, ಎಷ್ಟೇ ಪ್ರಯತ್ನ ಮಾಡಿದರೂ ಮನಸ್ಸು ಶಾಂತವಾಗದೇ ಇರುವುದು. ಇದು ಕೇವಲ ಒತ್ತಡವಲ್ಲ, ಕುಲದೇವರ ರಕ್ಷಣೆಯ ಕವಚ ಒಡೆದಾಗ ಹೊರಗಿನ ನಕಾರಾತ್ಮಕ ಶಕ್ತಿಗಳು ಮನೆ ಪ್ರವೇಶಿಸಿ ಸಂಬಂಧಗಳನ್ನೇ ಹಾಳು ಮಾಡಲು ಆರಂಭಿಸುತ್ತವೆ ಎಂಬುದರ ಸೂಚನೆ. ಕೊನೆಯ ಮತ್ತು ಅತ್ಯಂತ ನಿಗೂಢ ಲಕ್ಷಣ, ಕನಸಿನ ಮೂಲಕ ಸಂದೇಶ. ಕನಸಿನಲ್ಲಿ ನಿಮ್ಮ ಕುಲದೇವರ ದೇವಸ್ಥಾನದ ಜೀರ್ಣಾವಸ್ಥೆ ಕಾಣುವುದು, ಹಾವು, ಪೂರ್ವಜರು, ದೀಪ ಆರಿ ಹೋಗಿರುವುದು ಅಥವಾ ಸ್ಪಷ್ಟವಾಗಿ ಕೇಳದ ದೈವಿಕ ಧ್ವನಿ. ಇವುಗಳು ನಿಮಗೆ ನಮ್ಮ ಕಾರ್ಯ ಮರೆತು ಹೋಗಿದೆ ಎಂದು ನೆನಪಿಸುವ ಕುಲದೇವರ ಅಂತಿಮ ಮಾರ್ಗದರ್ಶನ. ಇದಕ್ಕೆ ಶಾಶ್ವತ ಪರಿಹಾರವಿದೆಯಾ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಹಾ ಇದೆ. ಭಯಪಡಬೇಡಿ, ಕುಲದೇವರು ಎಂದಿಗೂ ಸೇಡು ತೀರಿಸಿಕೊಳ್ಳುವವರಲ್ಲ. ಅವರು ಕೇವಲ ಪ್ರೀತಿ ಮತ್ತು ರಕ್ಷಣೆಯ ಪ್ರತೀಕ. ನಾವು ಅವರ ಕರ್ತವ್ಯ ನೆನಪಿಸಿ ಕನಿಷ್ಠ ಸೇವೆ ಸಲ್ಲಿಸಿದರೆ ಸಾಕು, ಅವರ ಕೃಪೆ ಕ್ಷಣಾರ್ಧದಲ್ಲಿ ಮತ್ತೆ ಹರಿಯುತ್ತದೆ. ಪರಿಹಾರದ ಮಾರ್ಗಗಳು. ಪ್ರಥಮ ಕರ್ತವ್ಯ, ಮೊದಲು ಕುಲದೇವರ ಮೂಲ ಸ್ಥಳಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ತಪ್ಪಾದ ಬಗ್ಗೆ ಕ್ಷಮೆಯಾಚಿಸಿ. ನೈವೇದ್ಯ, ತಿಂಗಳಿಗೊಮ್ಮೆ ಮನೆಯಲ್ಲಿ ಅವರಿಗೆ ಪ್ರಿಯವಾದ ನೈವೇದ್ಯವನ್ನು ತಯಾರಿಸಿ. ದೀಪಜ್ಯೋತಿ, ಪ್ರತಿ ಶುಕ್ರವಾರ ಮತ್ತು ಮಂಗಳವಾರದಂದು ಮನೆಯ ದೇವರ ಕೋಣೆಯಲ್ಲಿ ಕುಲದೇವರನ್ನು ನೆನೆದು ತುಪ್ಪದ ದೀಪ ಹಚ್ಚಿ. ಪಿತೃತರ್ಪಣ, ಗೋತ್ರ ಮತ್ತು ಪಿತೃಗಳಿಗೆ ವರ್ಷಕ್ಕೊಮ್ಮೆ ತರ್ಪಣ ನೀಡಿ. ಇದರಿಂದ ಕುಲದೇವರ ಆಶೀರ್ವಾದ ಬಲಗೊಳ್ಳುತ್ತದೆ. ಸಂಪ್ರದಾಯ, ಹಿರಿಯರು ನಿಲ್ಲಿಸಿದ ಪೂಜಾ ಸಂಪ್ರದಾಯವನ್ನು ಮತ್ತೆ ಆರಂಭಿಸಲು ಪ್ರಯತ್ನಿಸಿ. ಯಾವಾಗಲೂ ನೆನಪಿಡಿ, ಕುಲದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಅವರ ಗಮನ ನಮ್ಮ ಮೇಲೆ ಸದಾ ಇರುತ್ತದೆ. ನಾವು ಕೇವಲ ಅವರನ್ನು ನೆನೆಸುವ ಕ್ಷಣ ಅವರ ಕೃಪೆಯ ಬಾಗಿಲು ಮತ್ತೆ ತೆರೆಯುತ್ತದೆ. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಬೆಳಕು ತಂದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ.
ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಸತ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಬದುಕು ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಶುಭಂ ಭವತು.